ಮೋಸ ಮಾಡೋರು ಇರೋವರೆಗೂ ಮೋಸ ಹೋಗೋರು ಇದ್ದೇ ಇರ್ತಾರೆ ಅನ್ನುವಂತಹ ಮಾತಿದೆ. ಅದರಲ್ಲಿ ಮೋಸ ಹೋಗಿದ್ದು ಬ್ಯಾಂಕ್ನ ಸಿಬ್ಬಂದಿಗಳು. ಹಾಗಾದ್ರೆ ಮೋಸ ಮಾಡಿದ್ದು ಯಾರು, ಹೆಂಗೆ ಮಾಡಿದ್ರು ಬ್ಯಾಂಕ್ನ ಸಿಬ್ಬಂದಿಗಳಿಗೆ? ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ನಕಲಿ ಚಿನ್ನ ಅಡವಿಟ್ಟು ಲಕ್ಷ ಲಕ್ಷ ಲೂಟಿ. ದೊಡ್ಡಪೇಟೆ ಪೊಲೀಸರ ವಿಶೇಷ ಕಾರ್ಯಾಚರಣೆ. ಗ್ರಾಹಕರನ್ನ ದೋಚುತ್ತಿದ್ದ ಗ್ಯಾಂಗ್ ಅಂದರ್. ಹೌದು, ಶಿವಮೊಗ್ಗ ನಗರದ ದೊಡ್ಡಪೇಟೆ ಪೊಲೀಸರ ವಿಶೇಷ ಕಾರ್ಯಾಚರಣೆಯಲ್ಲಿ ಖತರ್ನಾಕ್ ಗ್ಯಾಂಗ್ ಅಂದರ್ ಆಗಿದೆ. ಆ ಮೂಲಕ ಗೋಲ್ಡ್ ಲೋನ್ ವಂಚನೆ ಬಯಲಾಗಿದೆ. ನಗರದ ಸವಾರ್ ಲೇನ್ ರಸ್ತೆಯಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಶಾಖೆ ಮ್ಯಾನೇಜರ್ ಕ್ರಾಂತಿಕುಮಾರ್ ನೀಡಿದ ದೂರಿನ ಮೇರೆಗೆ ಕಾರ್ಯಪ್ರವೃತ್ತರಾದ ಪೊಲೀಸರು ವಂಚನಾ ಜಾಲವನ್ನ ಹೆಡೆಮುರಿ ಕಟ್ಟಿದ್ದಾರೆ. ಬ್ಯಾಂಕಿಗೆ ಬಂಗಾರ ಲೇಪಿತ ನಕಲಿ ಚಿನ್ನವನ್ನ ತಂದು ಅಡವಿಟ್ಟು ಅಸಲಿ ಚಿನ್ನದ ಬೆಲೆಯ ಲೋನ್ ಪಡೆದು ಬ್ಯಾಂಕಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಈ ಬಗ್ಗೆ ಕೇಸ್ ದಾಖಲಿಸಿದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ತೀರ್ಥಹಳ್ಳಿ ತಾಲೂಕಿನ ಮೇಗರವಳ್ಳಿಯ ಮೊದಲ ಆರೋಪಿ ಲೋಕೇಶ್, ಎರಡನೇ ಆರೋಪಿ ಸುಧಾ ಎಂಬುವರನ್ನ ಬಂಧಿಸಿದ್ದಾರೆ. ಪೊಲೀಸರ ಕೆಡ್ಡಾಕೆ ಬಿದ್ದ ಲೋಕೇಶ್ ತಾನು ಎಲ್ಲೆಲ್ಲಿ ನಕಲಿ ಚಿನ್ನವಿಟ್ಟು ಲೋನ್ ಪಡೆದಿದ್ದೆ ಎಂಬ ಸತ್ಯವನ್ನ ಕಕ್ಕಿದ್ದಾನೆ. ದೊಡ್ಡಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅವರ ಮ್ಯಾನೇಜರ್ ಆದವರು ಚೀಟಿಂಗ್ ಕೇಸ್ದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ. ಬ್ಯಾಂಕಲ್ಲಿ ಫೇಕ್ ಗೋಲ್ಡನ್ನು ಕೊಟ್ಟು ಅದನ್ನು ಅವರು ಲೋನನ್ನು ತಗೊಂಡು ಹೋಗಿರ್ತಾರೆ. ಈ ಒಂದು ನಿಟ್ಟಿನಲ್ಲೇ ಇನ್ವೆಸ್ಟಿಗೇಷನ್ ಅನ್ನ ಆರಂಭ ಮಾಡಿದ ನಮ್ಮ ದೊಡ್ಡಪೇಟೆ ಠಾಣೆಯ ಇನ್ಸ್ಪೆಕ್ಟರ್ ಮತ್ತೆ ಎಲ್ಲ ಆಫೀಸರ್ಸ್ ಮತ್ತೆ ಸಿಬ್ಬಂದಿಯವರು, ಕ್ರೈಮ್ ಟೀಮು ಮೊದಲನೇದಾಗಿ ಲೋಕೇಶ್ ಅನ್ನೋ ಒಬ್ಬ ಆರೋಪಿಯನ್ನ ದಸ್ತಗಿರಿ ಮಾಡ್ತಾರೆ. ಇನ್ನು ಈ ಖತರ್ನಾಕ್ ಗ್ಯಾಂಗ್ ಕೇವಲ ಒಂದೇ ಬ್ಯಾಂಕ್ ಅಲ್ಲ, ಸಾಲು ಸಾಲು ಹಣಕಾಸು ಸಂಸ್ಥೆಗಳನ್ನ ಟಾರ್ಗೆಟ್ ಮಾಡಿ ನಕಲಿ ಚಿನ್ನವಿಟ್ಟು ಸಾಲ ಪಡೆದಿದೆ. ಅದು ಎಲ್ಲೆಲ್ಲಿ ಅಂತ ನೋಡೋದಾದ್ರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 160 ಗ್ರಾಂ ಚಿನ್ನ ಅಡವಿಟ್ಟು 7.62 ಲಕ್ಷ ಹಣ. ತೀರ್ಥಹಳ್ಳಿ ವರ್ತಕರ ಸೌಹಾರ್ದ ಸಂಘ 75 ಗ್ರಾಂ ಚಿನ್ನವಿಟ್ಟು 9.33 ಲಕ್ಷ ಸಾಲ. ಆಲ್ಕೋಳದ ಸಿರಿ ಸೌಹಾರ್ದ ಕೋಆಪರೇಟಿವ್ 75 ಗ್ರಾಂ ಚಿನ್ನವಿಟ್ಟು 7.43 ಲಕ್ಷ ಸಾಲ. ಗೋಪಾಳದ ಡಿಸಿಸಿ ಬ್ಯಾಂಕ್ 48 ಗ್ರಾಂ ನಕಲಿ ಚಿನ್ನವಿಟ್ಟು 1.79 ಲಕ್ಷ ರೂಪಾಯಿ ಸಾಲ. ವಿವಿಧೆಡೆ ಬರೋಬ್ಬರಿ 419 ಗ್ರಾಂ ನಕಲಿ ಚಿನ್ನವಿಟ್ಟು 28.87 ಲಕ್ಷ ರೂಪಾಯಿ ಲೋನ್. 10% ಗೋಲ್ಡ್ ಅನ್ನ ಅವರು ತಗೊಂಡು ಬಂದು 90% ಗೋಲ್ಡ್ ಅಂತ ಅವರು ಬ್ಯಾಂಕ್ಗಳಿಗೆ ಕೊಡ್ತಾ ಇದ್ರು. ಹಿಂಗೆ ಅವರು ಹಲವಾರು ಬ್ಯಾಂಕ್ಗಳಲ್ಲಿ ಈ ಥರ ಚಿನ್ನವನ್ನು ತರಿಸಿ ಅದನ್ನು ಅವರು ಚಂಡೀಗಢದಿಂದ ತೊಗೊಂಬಂದು ಇಲ್ಲಿ ಒಂದು 916 ಹಾಲ್ಮಾರ್ಕ್ ಅಂತ ಏನಿದೆ ಆ ಹಾಲ್ಮಾರ್ಕನ್ನು ಹಾಕಿ ನಂತರ ಈ ಒಂದು ಏನು ಬ್ಯಾಂಕ್ಗಳಿಗೆ ಅವರು ನೀಡ್ತಾ ಇದ್ರು ಅಲ್ಲಿಂದ ಸಾಲವನ್ನು ತಗೊಂಡು ನಂತರ ಸಾಲವನ್ನು ರಿಟರ್ನ್ ಮಾಡ್ತಾ ಇರಲಿ. ಇದೇ ರೀತಿ ಸುಮಾರು 419 ಗ್ರಾಂ ಗೋಲ್ಡ್ ಅನ್ನ ಅವರು ಎಲ್ಲಾ ಬ್ಯಾಂಕ್ಗಳಿಗೂ ನೀಡಿದ್ದಾರೆ. ಎಲ್ಲಾ ನಕಲಿ ಆಭರಣಗಳನ್ನ ಪೊಲೀಸರು ಸದ್ಯ ಜಪ್ತಿ ಮಾಡಿದ್ದಾರೆ. ಪ್ರಕರಣದ ತನಿಖೆ ಮುಂದುವರೆಸಿರುವ ಪೊಲೀಸರು ಮತ್ತಷ್ಟು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಒಟ್ಟಾರೆ ಶಿವಮೊಗ್ಗ ಪೊಲೀಸರು ಚಾಣಾಕ್ಷತನದಿಂದ ನಕಲಿ ಚಿನ್ನದ ದಂಧೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿನ್ನದ ಬೆಲೆ ಗಗನಕ್ಕೇರಿರುವ ಈ ಕಾಲದಲ್ಲಿ ನಕಲಿ ಚಿನ್ನವಿಟ್ಟು ಬ್ಯಾಂಕ್ಗಳನ್ನೇ ಮುಳುಗಿಸಲು ಹೊರಟ ಖದೀಮರ ಆಟಕ್ಕೆ ಶಿವಮೊಗ್ಗ ಪೊಲೀಸರು ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ನವೀನ್ ಪುರದಾಳ್, ಪಬ್ಲಿಕ್ ಟಿವಿ, ಶಿವಮೊಗ್ಗ.